ಕೊಟ್ಟೂರು ತಾಲೂಕಿನ ಅರಳು ಗ್ರಾಮದಲ್ಲಿ ಕರಿಯಮ್ಮದೇವಿ ದೇವಸ್ಥಾನದ ಕಳಸಾರೋಹಣ ಹಾಗೂ ಕರಿಗಲ್ಲು ಪ್ರತಿಷ್ಠಾಪನೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಇದರ ಪ್ರಯುಕ್ತ ಮೊದಲನೇ ದಿನದ ಉಜಿನಿ ಶ್ರೀಗಳ ಅಡ್ಡಪಲ್ಲಕ್ಕಿ ಉತ್ಸವ ಅದ್ದೂರಿಯಾಗಿ ನಡೆಯಿತು. ಎರಡನೇ ದಿನದ ಕಾರ್ಯಕ್ರಮದಲ್ಲಿ ಕೊಪ್ಪಳ ಗವಿಮಠದ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳು ಆಶೀರ್ವಚನ ನೀಡಿದರು. ಇದೇ ಸಂದರ್ಭದಲ್ಲಿ ಪತ್ರಕರ್ತ ಗಜಪ್ರ ಭೀಮಣ್ಣ ಬರೆದ ಕರಿಯಮ್ಮದೇವಿಯ ಹಾಡುಗಳ ಧ್ವನಿ ಸುರುಳಿಯನ್ನು ಕೊಪ್ಪಳ ಗವಿಸಿದ್ದೇಶ್ವರ ಸ್ವಾಮಿಗಳು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಸಂಸದ ಇ. ತುಕಾರಾಂ, ಮಾಜಿ ಶಾಸಕ ಮಂಜಪ್ಪ ಸೇರಿದಂತೆ ಶ್ರೀಮಂತನ ಹೆಂಡತಿ ತಮ್ಮ ಮಗನ ಮದುವೆಗೆ ಎಲ್ಲರಿಗೂ ಬಟ್ಟೆ ತಂದಿದ್ರು, ಮುದುಕಿಗೆ ಮರೆತಿದ್ರು. ಶ್ರೀಮಂತನ ಹೆಂಡತಿಗೆ ಆಮೇಲೆ ನೆನಪಾತು, ಎಲ್ಲರಿಗೆ ಬಟ್ಟೆ ತಂದಿ ಮಗನ ಮದುವೆಗೆ, ಮುದುಕಿಗೆ ಮರ್ತೀವಲ್ಲ ಅಂತ. ಊರಾಗೊಂದು ಬಟ್ಟೆ ಅಂಗಡಿ ಇತ್ತು. ಆ ಶ್ರೀಮಂತನ ಹೆಂಡತಿ ಹೋಗಿ ಆ ಬಟ್ಟೆ ಅಂಗಡಿಯವನಿಗೆ ಹೇಳಿದ್ಲಂತ, ಸೀರೆ ಅಂಗಡಿಯಾಗ ಹೋಗಿ, ಇಲ್ಲ ನನ್ನ ಮಗನ ಮದುವೆ ಐತಿ, ಎಲ್ಲರಿಗೆ ಬಟ್ಟೆ ತಗೊಂಡ್ಬಂದೇನೆ, ನಮ್ಮ ಮನ್ಯಾಗ ಏನ್ ಮೊಸರಿ ತಿಕ್ಕ ಮುದುಕಿ ಐತಲ್ಲ ಅದಕ್ಕ ಒಂದ್ ಸೀರೆ ತಂದಿಲ್ಲ, ಒಂದ್ ಸುಮಾರನ್ ಸೀರೆ ಕೊಡ್ರಿ ಅದಕ್ಕ ಅಂತ. ಯಾರು? ಶ್ರೀಮಂತನ ಹೆಂಡತಿ. ನಮ್ಮ ಮನ್ಯಾಗ ಒಂದು ಮುಸರಿ ತಿಕ್ಕ ಮುದುಕಿ ಐತಿ, ಅದಕ್ಕೊಂದ್ ಬಟ್ಟೆ ತಂದಿಲ್ಲ, ಮರ್ತೀನಿ, ಒಂದ್ ಸುಮಾರನ್ ಸೀರೆ ಕೊಡು ಅಂತ. 1-2 ತಾಸು ಬಿಟ್ಟು ಈ ಮುಸರಿ ತಿಕ್ಕ ಮುದುಕಿ ಅದು ಅದರ ಬಟ್ಟೆ ಅಂಗಡಿಗೆ ಹೋಗಿ ಅಕ್ಕಿ ಹೇಳ್ತಾಳೆ, ಇಲ್ಲ ನಮ್ಮ ಮಾಲಾಕ್ ತೆರಳಲ್ಲ, ಅವ್ರ ಮನ್ಯಾಗ 30 ವರ್ಷ ದುಡ್ಯಾಕತ್ತೀನಿ, ಅಕ್ಕಿ ಮಗನ ಮದುವೆ ಐತಿ, ಅಕ್ಕಿ ಒಂದ್ ಸೀರೆ ಕೊಡ್ಬೇಕಾಗೈತಿ, ನಾನು ಒಂದು ಕಿಮ್ಮತ್ತಿನ ಸೀರೆ ಕೊಡು ಅಂತ ಈಕಿ ಕೇಳ್ತಾಳ. ಹಂಗಾಗಿ ಬಡತನ ಶ್ರೀಮಂತಿಕೆ ಹೊರಗಿಲ್ಲ, ಬಡತನ ಶ್ರೀಮಂತಿಕೆ ನಮ್ಮ ದೃಷ್ಟಿಕೋನಗಳ. ದೊಡ್ಡವರು ಸಣ್ಣವರು ಹೊರಗಿಲ್ಲ, ನಮ್ಮ ಮನಸ್ಸಿನೊಳಗದ. ಅದಕ್ಕ ಮನುಷ್ಯ ಈ ಜಗತ್ತಿನಲ್ಲಿ ಸುಖವಾಗಿ ಬದುಕಬೇಕಾದ್ರೆ ಜಗತ್ತನ್ನ ಬದಲಿಸುವುದಕ್ಕಿಂತ ನಮ್ಮ ದೃಷ್ಟಿಕೋನವನ್ನು ನಾವು ಬದಲಿಸಿಕೊಂಡು ಬದುಕಬೇಕು.